ನಮಸ್ಕಾರ ಗೋಪಾಲ್ಜಿ, ಹೇಳಿ. ಆರಾಮಿದ್ದೀನಿ. ಇಲ್ಲಿ ಸಾಧು ಸಂತರು ಈ ಥರ ಅಲ್ಲಿ ಮಠಕ್ಕೆ ಬಂದಿದ್ದೆ. ಎಲ್ಲ ಸಾಧು ಸಂತರು ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲ ಮಠಗಳಿಗೂ ಹೋಗಿ ಆಶೀರ್ವಾದ ತೊಗೋತಾ ಇದ್ದೀನಿ. ಅವರೇ ಹೇಳ್ತಾ ಇದ್ದಾರೆ, ಹಿಂದುತ್ವವನ್ನು ಉಳಿಸ್ಬೇಕಪ್ಪ, ನೀನು ಪ್ರಯತ್ನ ಮಾಡು, ಗೆದ್ದು ಬಾ, ನಮ್ಮ ಆಶೀರ್ವಾದ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಂ, ಹಾವೇರಿ ಇಲ್ಲಲ್ಲ, ನನ್ನ ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿ ಕಾಂತೇಶ್ ನಿಲ್ಲಿಸ್ಬೇಕು ಅಂತಿದ್ರು, ಮೋಸ ಮಾಡಿದ್ರಲ್ಲ. ಇಲ್ಲ, ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ, ನಾನು ಇಲ್ಲಿ ನಿಲ್ತೀನಿ. ನಾನು ನಿಂತ್ರೇನೆ. ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಹೌದಾ ಅಂತ ಹೇಳ್ಕೊಂಡು ಅವ್ರು ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ದರೆ, ಗೋಪಾಲ್ಜಿ ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ, ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೋತೀನಿ. ಹಾಂ, ಹೌದು. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರ ಗೌಡ್ ಕೇಳ್ತಾರೆ, ನಾನೇನು ಮಾಡಲಿ ಅವಾಗ? ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ಕೆ ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲ ಬೇಡ. ನಿಮ್ಮೆಲ್ಲರೂ ಮಾತು ಕೇಳ್ತೀನಿ. ನಾನು ಗೆದ್ದು ಬಂದು ಮೋದಿ ಹತ್ರ ಬಂದು ಅಯೋಧ್ಯೆ ರಾಮ ಮಂದಿರ ಗೋಪಾಲ್ಜಿ ಇರೋ ಜಾಗಕ್ಕೆ ಬರ್ತೀನಿ, ನಿಮ್ಮ ಆಶೀರ್ವಾದ ಪಡಿತೀನಿ. ನಮಸ್ಕಾರ.